ನಮಸ್ತೆ, ನಾನು ನಿಮ್ಮ ಹರೀಶ್. ವಿಕಾಸ ದರ್ಪಣ ವಿಶೇಷವಾದ ಸಂಚಿಕೆ ಇವತ್ತು, ಭಾರಿ ವಿಶೇಷ. ಏನಕ್ಕೆ ಅಂದರೆ, ನಾವು ವಿಕಾಸ ದರ್ಪಣ ಶುರು ಮಾಡಿರೋದು ಏನಕ್ಕೆ ಅಂದರೆ 224 ಕಾನ್ಸ್ಟಿಟ್ಯೂಯೆನ್ಸಿನೂ ಶ್ರೀಮಂತ ಕಾನ್ಸ್ಟಿಟ್ಯೂಯೆನ್ಸಿ ಮಾಡಬೇಕು. ನಮ್ಮ ಕರ್ನಾಟಕ ಒಂದು ಮಾಡಲ್ ಆಗಬೇಕು. ಇದೇ ಮಾಡಲ್ ಕಾಪಿ ಕ್ಯಾಟ್ ಬೇರೆ ಸ್ಟೇಟನ್ನು ಅಳವಡಿಸ್ತಾರೆ, ನಮ್ಮ ದೇಶ ಎಲ್ಲಿಗೋಗುತ್ತೆ. ಅದಕ್ಕೋಸ್ಕರ ವಿಕಾಸ ದರ್ಪಣ ಮಾಡ್ತಾಯಿದ್ವಿ. ನಾವೇನೋ ಮಾಡೋಕ್ಕೆ ರೆಡಿ ಇದ್ದೀವಿ. ಇದನ್ನು ಮಾಡಬೇಕಂದ್ರೆ ಲೀಡರ್ಸ್ ಬೇಕು, ಹೂ ಇಸ್ ಹ್ಯಾವಿಂಗ್ ರಿಯಲ್ ಎಕ್ಸ್ಪೀರಿಯನ್ಸ್ ಇನ್ ದ ಕೋರ್ ರೂಟಲ್ಲಿ. ಯಾಕೆ ಅಂದರೆ ಅವರ ಮಾರ್ಗದರ್ಶನದಲ್ಲಿ ನಾವು ಸ್ಪೀಡಿಯಾಗಿ ಹೋಗ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥ ವಿಶೇಷವಾದಂಥ ಅತಿಥಿ ಈಸ್ ಎ ಲೆಜೆಂಡ್ ಫಾರ್ ಎವ್ರಿಥಿಂಗ್ ಅಂತೀನಿ ನಾನು. ಏನಕ್ಕೆ ಅಂದರೆ ಅವರ ಜರ್ನಿಲಿ ಕಲಿಯುವಂಥದ್ದು ಪಾಠ ತುಂಬ ಇದೆ. ರೀಸೆಂಟಾಗಿ ಅವ್ರದ್ದು ಸೆಲೆಬ್ರೇಷನ್ ಆಯಿತು, ಅದನ್ನು ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ಆವಾಗಲೇ ನನಗೂ ಗೊತ್ತಾಗಿದೆ ಇವ್ರದ್ದು ಇನ್ನೊಂದು ಮಖ. ಇವರ ಅಚೀವ್ಮೆಂಟು ಅಪಾರವಾದದ್ದು ನಮ್ಮ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ಭಾಷೆ, ನಮ್ಮ ಫಿಲಮ್ ಇಂಡಸ್ಟ್ರಿನ ವರ್ಲ್ಡ್ಗೆ ತೋರಿಸಿದ ಅಂಧ ಕಾಲದಲ್ಲೇ ಇವರು ಅಷ್ಟು ಪವರ್ಫುಲ್ ಅವರು. ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರ ಬಗ್ಗೆ ಹೇಳೋ ಬದಲಾಗಿ ಅವ್ರ ಬಾಯಲ್ಲೇ ಅವರ ಲೈಫ್ ಜರ್ನಿನ ಕೇಳೋಣ. ಇವತ್ತಿರೋ ನಮ್ಮ ಜೊತೆ ಯಾರು ಗೊತ್ತಾ? ರಾಜೇಂದ್ರ ಸಿಂಗ್ ಬಾಬು ಸರ್ ನಮಸ್ತೆ. ನಮಸ್ಕಾರ. 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 ತುಂಬ ಖುಷಿ ಆಗ್ತಿದೆ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಕ್ಕೆ. ಸರ್, ನಿಮ್ಮ ಜರ್ನಿ ನೀವೇ ಹೇಳ್ಬಿಡಿ ಸರ್. ಈಗ ಆಗಲೇ ನನ್ನ ಜರ್ನಿ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಎಲ್ಲರಿಗೂ ಗೊತ್ತು. ಅಂದರೂ ನಾನು ಹುಟ್ಟಿದ್ದು ನಮ್ಮ ತಂದೆ ಡಿ ಶಂಕರ್ ಸಿಂಗ್. ಅವರು ಫಿಲ್ಮ್ ಪ್ರೊಡ್ಯೂಸರ್, ಡೈರೆಕ್ಟರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ಆಗಿದ್ದರು. ನಮ್ಮ ತಾಯಿ ಪ್ರತಿಮಾದೇವಿ ಅವರು ಆ್ಯಕ್ಟ್ರಸ್. ನಮ್ಮ ಕಂಪ್ನಿ ಐ ಥಿಂಕ್ ಕರ್ನಾಟಕದಲ್ಲಿ 1945ನೇ ಇಸ್ವಿಯಿಂದ ಯಾವುದಾದ್ರೂ ಒಂದು ಕಂಪ್ನಿ ಇನ್ನೂ 3ನೇ ಜನ್ರೇಷನ್ಗೆ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅದು ನಮ್ಮದೇ ಕಂಪ್ನಿ, ಇನ್ಯಾವ ಕಂಪ್ನಿನೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಸುಮಾರು 75-80 ವರ್ಷದಿಂದ ಸಿನಿಮಾ ಮಾಡಿ 100 ಸಿನಿಮಾ ಹತ್ತತ್ರ ಬರ್ತಾಯಿದೆ. ನಮ್ಮ ತಂದೆಯವರು 50 ಮಾಡಿದ್ರು, ನಾನು 48-49 ಹತ್ತತ್ರ ಮಾಡಿದ್ದೀನಿ. ನಾನು ಕನ್ನಡ, ಹಿಂದಿ, ತೆಲುಗು ಎಲ್ಲ ಭಾಷೆನಲ್ಲೂ ಮಾಡಿದ್ದೀನಿ. ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಆಮೇಲೆ ನಮ್ಮ ತಂದೆಯವರ ಆಸೆ ಇದ್ದಿದ್ದು ಕನ್ನಡ ಚಿತ್ರರಂಗ ಮೈಸೂರಲ್ಲೇ ಬೆಳೀಬೇಕು. ಮೈಸೂರು ಈಸ್ ದಿ ಹಾಲಿವುಡ್ ಆಫ್ ಇಂಡಿಯಾ ಅಂತಲೇ ಅವರ ಒಂದಿದು. ಅದಕ್ಕೆ ಮೊದಲಿಂದನೂ ತುಂಬ ನಿದರ್ಶನಗಳಿದೆ. ಹಾಲಿವುಡ್ಡಲ್ಲಿ ಒಂದು ಸರಿ ಒಂದು ಪಿಕ್ಚರ್ ಇಂಡಿಯಾದಲ್ಲಿ ಮಾಡುವಾಗ ಎಲ್ಲಿ ಮಾಡಬೇಕು ಅಂತ ಅವ್ರು ಸರ್ವೆ ಮಾಡಿದಾಗ ಅವ್ರಿಗೆ ಸಿಕ್ಕಿದ್ದಂಥ ಲೊಕೇಶನ್ನು ಮೈಸೂರು ಸಿಟಿ. ಸುಮಾರು 15 ಕಿಲೋಮೀಟ್ರಲ್ಲಿ 250 ಲೊಕೇಶನ್ನು ಸಿನಿಮಾಕ್ಕೆ ಸೂಟ್ ಆಗೋವಂಥದ್ದು. ನದಿ ಆಗಿರ್ಬೋದು, ಮರಳುಕಾಡಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಪ್ಯಾಲೇಸ್ ಆಗಿರ್ಬೋದು. ಮೈಸೂರಲ್ಲಿ 16 ಪ್ಯಾಲೇಸ್ ಶೂಟಿಂಗ್ಗೆ ಅವೈಲಬಲ್ ಇದೆ. ಇವಾಗ ನೀವು ಮಯೂರ ನೋಡಿರ್ಬೋದು, ಲಲಿತ್ ಮಹಲಲ್ಲಂತೂ ಎಷ್ಟು ಪಿಕ್ಚರ್ಗಳು, ಅದೊಂಥರ ಸ್ಟುಡಿಯೋನೇ. ಹೀಗೆ ಮೈಸೂರಿನಲ್ಲೇ ಆಗಬೇಕು ಅನ್ನೋದು ಅವ್ರದ್ದೊಂದು ಆಸೆ ಇತ್ತು. ಹಾಗೆ ನವಜ್ಯೋತಿ ಸ್ಟುಡಿಯೋ ಅಂತ 46ನೇ ಇಸ್ವಿಯಿಂದ 50ವರೆಗಿತ್ತು. 50ರಿಂದ ಪ್ರೀಮಿಯರ್ ಸ್ಟುಡಿಯೋ ಬಂತು. ನಮ್ಮ ತಂದೆಯವರು ಅವೆರಡನ್ನೂ ಇದು ಮಾಡಿ ಆಮೇಲೆ ಸರ್ಕಾರಕ್ಕೆ ಸಬ್ಸಿಡಿ ಕೊಡಬೇಕು ಅಂತ ನಮ್ಮ ತಂದೆಯವರಿಗೆ ನಿಜಲಿಂಗಪ್ಪನವರು ಭಾಳ ಚೆನ್ನಾಗಿ ಗೊತ್ತಿದ್ದರು, ಮುಖ್ಯಮಂತ್ರಿಗಳು. ಆ ಟೈಮಲ್ಲಿ ನಮ್ಮ ಧರ್ಮಸ್ಥಳ ಮಹಾತ್ಮೆ ಅನ್ನೋ ಒಂದು ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪ್ರಪೋಸ್ ಮಾಡಿ, ಎಲ್ಲ ಮಡ್ರಾಸಲ್ಲಿದೆ ಇಂಡಸ್ಟ್ರಿ, ಅದು ಕರ್ನಾಟಕಕ್ಕೆ ಬರಬೇಕಾದ್ರೆ ಒಂದು ಸಬ್ಸಿಡಿ ಕೊಡಿ ಅಂಥೇಳಿ ಆವತ್ತು ಪ್ರಪೋಸ್ ಮಾಡಿದ್ರು. ರಾಮಕೃಷ್ಣ ಹೆಗಡೆಯವರು ಅದನ್ನು ಕಾರ್ಯಗತ ಮಾಡಿ 50,000 ರೂಪಾಯಿ ಸಬ್ಸಿಡಿ ಕೊಡೋಕ್ಕೆ ಶುರು ಮಾಡಿದ್ರು 64ನೇ ಇಸ್ವಿಲಿ. ಅಲ್ಲಿಂದ ಎಲ್ಲ ಪಂತಲು, ರಂಗ ಅವರೆಲ್ಲ ಏನೂ ಇಲ್ಲ ಕರ್ನಾಟಕ, ಹಳೆ ಎಕ್ವಿಪ್ಮೆಂಟು, ಹಳೆ ಸ್ಟುಡಿಯೋ ಅಂತಿದ್ರು. ಕೊನೆಗೆ ಅವರೆಲ್ಲ ಇಲ್ಲಿಗೆ ಬರಬೇಕಾಯ್ತು. ಅಲ್ಲಿಂದ ಕಂಪ್ಲೀಟ್ ಮದ್ರಾಸ್ನಿಂದ ಚಿತ್ರೀಕರಣ ಎಲ್ಲ ಬೆಂಗಳೂರು, ಮೈಸೂರಿಗೆ ಶಿಫ್ಟ್ ಆಗಿ ಮೈಸೂರಲ್ಲಿ ಪುಟ್ಟಣ್ಣವರು ಕೂಡ, ಸಿದ್ಧಲಿಂಗಯ್ಯ ಕೂಡ ಮೈಸೂರಲ್ಲೇ ಸಿನಿಮಾ ಮಾಡ್ತಾಯಿದ್ರು. ಹಾಗೆ ನಮ್ಮ ಫ್ಯಾಮಿಲಿ ಮೈಸೂರಿಗೆ, ನಾವು ಬೆಳೆದಿದ್ದಲ್ಲಿ, ಹುಟ್ಟಿದ್ದಲ್ಲಿ, ಓದಿದ್ದಲ್ಲಿ, ಜೀವನ ನಡೆಸಿದ್ದು ಮೈಸೂರಲ್ಲಿ. ಆದ್ದರಿಂದ ಮೈಸೂರಿಗೇನಾದರೂ ಆಗಬೇಕು ಅನ್ನೋದೇ ನನ್ನ ಉದ್ದೇಶನೇ ಇತ್ತು. ನಾನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮಾಡಿದ್ದು ಸರ್ಕಾರ. ಅದಕ್ಕೆ ನನಗೆ ಸಿದ್ದರಾಮಯ್ಯನವರು ಚೇರ್ಮನ್ ಮಾಡಿದರು. 4 ವರ್ಷ ಚೇರ್ಮನ್ ಆಗಿದ್ದಾಗ ನನ್ನ ಮೊದಲನೇ ಭಾಳ ಆದ್ಯತೆ ಇದ್ದಿದ್ದು ಒಂದು ಚಿತ್ರನಗರಿ ಆಗಬೇಕು ಅಂಥೇಳಿ ನನ್ನ 4 ವರ್ಷ ಟರ್ಮ್ನಲ್ಲಿ ಸಿದ್ದರಾಮಯ್ಯವ್ರನ್ನ ಕಾಡಿ ಬೇಡಿ
162 ಎಕರೆ ಅದನ್ನು ಮಂಜೂರು ಮಾಡಿಸಾಯ್ತು. ಯಾಕಂದರೆ 70 ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಚಿತ್ರನಗರಿನೇ ಇರಲಿಲ್ಲ. ಬೇರೆ ಕಡೆ ಎಲ್ಲ ನಾವೇ ಮೊದಲು ತಂದಿದ್ದು ಅದನ್ನು ಕಾನ್ಸೆಪ್ಟ್ನ. ಬಟ್ ಆದರೆ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ರು, ನಮ್ಮ ರಾಜ್ಯದಲ್ಲಿ ಅದೇನೋ ಕಾರಣಾಂತರದಿಂದ ಆಗಲಿಲ್ಲ. ಕೊನೆಗೆ ಈಗ ಅದೊಂದು ಕೈಗೂಡು ಬಂದಿದೆ. 162 ಎಕರೆ ಕಡ್ಕೊಳ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿ ಮೈಸೂರು ಏರ್ಪೋರ್ಟ್ ಮುಂಭಾಗದಲ್ಲಿ ಕೊಟ್ಟಿದ್ದಾರೆ. ಅದು ಒಂದು ಅದ್ಭುತವಾದ ಚಿತ್ರನಗರಿ ಆಗುತ್ತೆ. ಅದಾದಮೇಲೆ ಮತ್ತೆ ಮೈಸೂರು ವರ್ಲ್ಡ್ ಮ್ಯಾಪಲ್ಲಿ ಫಿಲಮ್ ಶೂಟಿಂಗಿಗೆ ಒಂದು ಅದ್ಭುತವಾದ ಜಾಗ ಆಗುತ್ತೆ. ಹೀಗೆ ನಾನು ಹಲವಾರು ಚಿತ್ರಗಳು ಟ್ರೈ ಮಾಡಿದೆ. ನಾನು ಒಂದೇ ಸಿನಿಮಾನ ಮತ್ತೆ ಮಾಡಲೇ ಇಲ್ಲ. ಏಕೆಂದರೆ ನಾನೇ ಮತ್ತೆ ಏನು ಮಾಡೋದು ಅಂಥೇಳಿ ನಾನು ಮಾಡಲೇ ಇಲ್ಲ. ನಾನು ನಮ್ಮ ತಂದೆಯವ್ರ ಜೊತೆಲಿದ್ದಾಗ ನಾಗಕನ್ಯೆ ಅಂತ ಒಂದು ಫಿಲಮ್ ಅವರೇ ಮಾಡಿದರು 49ನೇ ಇಸ್ವಿಲಿ. ಅದು ತುಂಬ ದೊಡ್ಡ ಹಿಟ್ಟಾಗಿ ಆವತ್ತಿಗೆ ಹಿಂದಿ, ತಮಿಳು, ತೆಲುಗುಗೆಲ್ಲ ಇವತ್ತೇನು ಪ್ಯಾನ್ ಇಂಡಿಯಾ ಅಂತಾರೆ, ಅದು ಆವತ್ತೇ ಡಬ್ಬಿಂಗ್ ಎಲ್ಲ ಆಗೋಗ್ಬಿಟ್ಟಿತ್ತು. ಆಮೇಲೆ ನಾನು ನಾಗರಹೊಳೆ ಮಾಡಿದೆ, ಅಂತ ಮಾಡಿದೆ, ಕಿಲಾಡಿ ಜೋಡಿ ಮಾಡಿದೆ, ಸಿಂಹದ ಮರಿ ಸೈನ್ಯ, ಗಂಡು ಬೇರುಂಡ, ಹೂವು ಹಣ್ಣು, ಬಂಧನ, ಮುತ್ತಿನಾರ, ಹಿಮಪಾತ, ಆಮೇಲೆ ಈ ಕುರಿಗಳು ಸೀರೀಸ್ ಅಂಥೇಳಿ ಒಂದು ಕಾಮಿಡಿ, ಹೀಗೆ ಹಲವಾರು ಜಾನ್ರನ್ನ ಮಾಡಿಕೊಂಡು ಬಂದೆ. ಇದ್ರ ಮಧ್ಯ ನನಗೆ ಹಿಂದಿನಲ್ಲಿ ಹೇಮಾಮಾಲಿನಿ ಅವರು ನೋಡಿ ನಾನು ಮೇರಿ ಆವಾಸನು ಅಂತಾನ ಹಿಂದಿ ಡೈರೆಕ್ಟ್ ಮಾಡುವಾಗ ಅವ್ರು ನನ್ನ ಕೆಲಸ ನೋಡಿ ಅವ್ರ ಸ್ವಂತ ಪಿಕ್ಚರ್ನ ನನಗೆ ಕೊಟ್ಟರು, ಶರಾರ ಅಂತ. ಅದಾದಮೇಲಿಂದ ಕೃಷ್ಣ ಅವರು ನನ್ನ ಕೆಲಸ ನೋಡಿ ತೆಲುಗುನಲ್ಲಿ ನನಗೆ 4-5 ಪಿಕ್ಚರ್ ಕೊಟ್ಟರು. ರಾಮೋಜಿರಾವ್ ಅವರು ಕೊಟ್ಟರು. ಬಟ್ ಎಲ್ಲಿದ್ದರೂ ನಾನು ಬಾಂಬೆನೂ ಬಿಟ್ಟು ಬಂದೆ. 10 ವರ್ಷ ಇದ್ದು, 10 ವರ್ಷ ಹೈದ್ರಾಬಾದಲ್ಲೂ ಇದ್ದೆ. ಬಿಟ್ಟು ನಮ್ಮೂರೇ ಚಂದ ನಮ್ಮವರೇ ಅಂದ ಅಂಥೇಳಿ ನಮ್ಮ ಮೈಸೂರಲ್ಲೇ ಇರಬೇಕು, ನಮ್ಮ ಮೈಸೂರಿಗೆ ಏನಾದ್ರು ಆಗಬೇಕು, ನಮ್ಮ ಕರ್ನಾಟಕಕ್ಕೆ ಏನಾಗಬೇಕು ಅಂತೇಳಿ ಈ 4 ವರ್ಷದಿಂದ ಚೇರ್ಮನ್ ಆದಮೇಲೆ ಸಿದ್ದರಾಮಯ್ಯನವರು ಮಾಡಿ ಕೊಟ್ಟರು. ಈಗ ಇಷ್ಟರಲ್ಲೇ ಅದರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು ನಾವು ಹುಟ್ಟಿದ ಮಣ್ಣಿಗೆ ಇಲ್ಲಿ ನೆಲ ಜಲ ಎಲ್ಲ ನಾವು ಉಪಯೋಗಿಸಿ ನಾವೇನಾದರೂ ವಾಪಸ್ ಕೊಡಬೇಕು. ಅದಕ್ಕೆ ಒಂದು ಚಿಕ್ಕ ಅಳಿಲು ಸೇವೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸರ್, ಇಲ್ಲಿ ನೀವು ಹೇಳೋದು ಚಿಕ್ಕ ಅಳಿಲು ಸೇವೆ ಅಂತ, ಬಟ್ ಎಲ್ಲರೂ ಮಾತಾಡ್ತಾರೆ ಇವರ ಮ್ಯಾನ್ ಆಫ್ ಆ್ಯಕ್ಷನ್ನು, ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ನು, ನಿಮ್ಮ ಸ್ಯಾಕ್ರಿಫೈಸ್ ಜರ್ನಿ ನಾನು ತೊಗೊಂಡೋಗ್ತೀನಿ. ಬಟ್ ಬಿಫೋರ್ ದಟ್ ನಿಮ್ಮ ತಂದೆ ನೀವು ಡಾಕ್ಟರ್ ಆಗಬೇಕು ಅಂತ ಇಷ್ಟಪಟ್ಟಿದ್ರು. ನೀವು ಯಾಕೆ ಈ ಇಂಡಸ್ಟ್ರಿಗೆ ಬಂದು ಫಿಲಮ್ ಇಂಡಸ್ಟ್ರಿಗೆ? ಅದು ನಿಮ್ಮ ಒಂದು ಪ್ಯಾಷನ್ ಆಗಿತ್ತು ಅಥವಾ ಏನಕ್ಕೆ ಬಂದ್ರಿ ನೀವು? ಇಲ್ಲ, ಏನಾಯಿತು, ನಮ್ಮ ತಂದೆಯವ್ರು ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರು ಪೊಲಿಟಿಕಲ್ ಸಫರರ್. ಅವರು ಹಾಸನ್ ಜೈಲಲ್ಲಿ ಫ್ರೀಡಮ್ ಮೂಮೆಂಟಲ್ಲಿ ಹಾಸನ್ ಜೈಲಲ್ಲಿ ಇದ್ದರು. ಅವರು ಸ್ವಾತಂತ್ರ್ಯದ ಇದರಲ್ಲಿ ಗಾಂಧೀಜಿಯವ್ರನ್ನ ನೋಡೋಕ್ಕೆ ಬೆಳಗಾಂಗೆ ಹೋಗಿದ್ರು. ಅದಕ್ಕೆ ಅವರು 2 ಟೂರಿಂಗ್ ಟಾಕೀಸ್ ಸ್ಟಾರ್ಟ್ ಮಾಡಿದರು. ಒಂದು ಮಹಾತ್ಮ, ಇನ್ನೊಂದು ಜವಾಹರ್ ಅಂತ. ಸೊ ಇವತ್ತಿಗೂ ನಮ್ಮ ಮಹಾತ್ಮ ಪಿಕ್ಚರ್ಸ್ ಇರೋದು ಮಹಾತ್ಮ ಗಾಂಧಿಯವರ ಹೆಸರನ್ನ ಇಟ್ಕೊಂಡ್ಬರ್ಬೇಕು ಅಂತ ಅವರು ಇಟ್ಕೊಂಡ್ಬಂದಿದ್ದು. ಸೊ ಹೀಗಾಗಿ ನಮ್ಮ ತಂದೆಗೆ ಪೊಲಿಟಿಕಲಿ ಭಾಳ ಕನೆಕ್ಷನ್ ಇತ್ತು. ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರದೇಶ ಸಮಿತಿಗೆ ಸೆಕ್ರೆಟರಿ ಕೂಡ ಆಗಿದ್ದರು, ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದರು ಅರಸೀಕೆರೆಯಲ್ಲಿ. ಸೊ ಹೀಗಾಗಿ ನಿಜ್ಲಿಂಗಪ್ಪನವರು ನಮ್ಮ ತಂದೆಗೆ ಭಾಳ ಒಡನಾಟ ಇತ್ತು. ಆವಾಗ ಏನಿತ್ತು ಅಂತ ಹೇಳಿದ್ರೆ, ಪೊಲಿಟಿಕಲ್ ಸಫರರ್ ಅಂತ ಆದರೆ ಅವ್ರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಇತ್ತು. 5 ಸೀಟ್ ಏನೋ ಇತ್ತು. ಅದರಲ್ಲಿ ನಮ್ಮ ತಂದೆಯವರು ನೀನು ಡಾಕ್ಟರ್ ಆಗು ಅಂತ. ನನಗೂ PUC ವರೆಗೂ ನಾನು ಡಾಕ್ಟರ್ ಆಗೋದೆ ಅಂತ PUCಲೂ SLCಲೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ, PUCಲೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಬಟ್ ಅದೇನೋ PUCಯಿಂದ ನಾನು ಸ್ಟುಡಿಯೋಗೆ ಹೋಗೋಕೆ ಶುರು ಮಾಡಿದೆ. ನಮ್ಮ ತಂದೆಯವ್ರ ಜೊತೆ ಸ್ಟುಡಿಯೋಗೆ ಹೋಗೋದು, ಕ್ಯಾಮ್ರಾ ನೋಡೋದು, ಎಡಿಟಿಂಗ್ ರೂಮ್ ನೋಡೋದು, ಮ್ಯೂಸಿಕ್ ಕಂಪೋಸಿಂಗ್ ಹೋಗೋದು, ಆಮೇಲಿಂದ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು. ಈ ಎಲ್ಲ ಇದರಲ್ಲಿ ಆ ಸಿನಿಮಾ ನನ್ನ ಡಾಕ್ಟ್ರು ಬೇಡ, ನೀ ಡೈರೆಕ್ಟರ್ ಆಗು ಅಂತ ಇತ್ಲಾ ಕಡೆಗೆ ಹೇಳ್ಕೊಂಬಂದ್ಬಿಟ್ಟು. ಸರ್, ಇನ್ನೊಂದು ವಿಚಾರ, ನಿಮ್ಮ ಫಿಲಮು 1970 ಫಿಲಮ್ ಮೊದಲನೇದು ನಾಗಕನ್ಯೆ ಬರುತ್ತೆ, ಆಮೇಲೆ ಮಹದೇಶ್ವರ ಪೂಜಾ ಫಲ ಬರುತ್ತೆ, ನಂತರ ನಾಗರಹೊಳೆ ಬರುತ್ತೆ. ನನ್ನ ರಿಸರ್ಚು, ನನ್ನ ಅನಾಲಿಸಿಸು, ನಿಮ್ಗೆ ತುಂಬ ಆತ್ಮೀಯ ಹೀರೋ ಅಂದರೆ ವಿಷ್ಣುವರ್ಧನ್ ಸರ್. ಅವರು ಬಂದಿದ್ದು ನಾಗರಾವಿಂದ. ನಾಗರಗೂ ನಿಮಗೂ ನಾಗರಾವ್ ಏನೋ ಸಂಬಂಧ ಇದೆ. ಒಂದು ನಾಗರ ದೋಷ ಏನಾರು ಇದ್ದರೆ ನಮಗೆ ಡೆವಲಪ್ಮೆಂಟ್ ಆಗಲ್ಲ ಅಂತಾರೆ. ನಾನು ನೋಡ್ದಂಗೆ ನಿಮ್ಮ ಕಾಂಟ್ರಿಬ್ಯೂಷನು, ನಿಮ್ಮ ಸ್ಯಾಕ್ರಿಫೈಸು, ನೀವು ಒಬ್ಬರಲ್ಲ, ಎಂಟೈರ್ ನಿಮ್ಮ ಫ್ಯಾಮಿಲಿ ಕರ್ನಾಟಕ ಕೊಟ್ಟಿದ್ದೀರ. ನಾಗದೋಷ ಇದೆಯಾ? ಯಾಕಾರ ತಪ್ಪಾಯ್ತು ಏನಾರು? ನಾವು ನಮ್ಮ ತಂದೆ ಮೊದಲಿಂದ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆ ಎವ್ರಿ ಡಿಸೆಂಬರ್
ಆಕಾಶ ಕಳಚಿ ಬಿದ್ದೋಗ್ಲಿ ಆ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆ ಮಿಸ್ ಮಾಡ್ತಿರ್ಲಿಲ್ಲ. ಮೊದ್ಲಿಂದ ನಾನು ಸುಬ್ರಹ್ಮಣ್ಯಕ್ಕೆ ತುಂಬಾ ಟೈಮ್ ಸಿಕ್ಕದಾಗೆಲ್ಲ ವರ್ಷಕ್ಕೆ 3 ಸರಿ ಹೋಗೋದು, ಪೂಜೆ ಮಾಡೋದು. ಅದರಿಂದ ನಮ್ಗೆ ಯಾವ ಥರದ್ದು ಒಳ್ಳೇದೇ ಆಗಿದೆ ಸುಬ್ರಹ್ಮಣ್ಯ ನಾಗನಿಂದ. ಆದ್ರಿಂದ ಆ ಥರದ್ದು ಯಾವುದು ದೋಷ ಇಲ್ಲ ಅನ್ಕೊಟ್ಟಿನಿ. ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ ನಾವು ಅಷ್ಟೇ. ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ಗೆ ಫಲ ಸಿಕ್ಕಿದೆ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ, ಮೊನ್ನೆ ನಿಮ್ದು 50ನೇ ವರ್ಷದ ಸೆಲೆಬ್ರೇಷನ್ ಆಯಿತು. ಆ ಟೈಮಲ್ಲಿ ರವಿಚಂದ್ರನ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ನಾನೂ ದುಡ್ಡು ಕಳ್ಕೊಂಡಿದ್ದೀನಿ, ನೀವು ಕಳ್ಕೊಂಡಿದ್ದೀರ, ಇನ್ಮೇಲೆ ಅದು ಮಾಡೋದು ಬೇಡ, ದುಡ್ಡು ಗಳಿಸೋಣ ಅಂತ. ಸರ್, ನೀವು ಇಲ್ಲಿವರೆಗೂ ಕಳ್ಕೊಂಡಿದ್ದೇ ಹೆಚ್ಚು, ಪಡ್ಕೊಂಡಿದ್ದು ಏನಿಲ್ಲ, ಮನೆ ಮಠ ಸುಮಾರೆಲ್ಲ ಕಳ್ಕೊಂಡಿದ್ದೀರ. ಹೆಂಗೆ ದೋಷ ಇಲ್ಲ ಅಂತೀರ? ಅದು ಏನು ಅಂತ ಹೇಳಿದ್ರೆ, ಒಂದು ಸಿನಿಮಾ ಪ್ಯಾಷನ್. ಎಲ್ಲಿಂದ ಸಂಪಾದನೆ ಮಾಡಿದ್ದ ದುಡ್ಡೆಲ್ಲ? ನಾನು ಸುಮಾರು 14 ಸೈಟ್ಗಳನ್ನ ಮಾರಿದ್ದೀನಿ. ಓಹೋ. ರೈಟ್ ಫ್ರಮ್ ಬ್ಯಾಂಗ್ಳೂರು ಇಂದಿರಾನಗರದಿಂದ ಹಿಡಿದು ಮೈಸೂರಿನಲ್ಲೇ ನನ್ನ ಹತ್ರ 4 ದೊಡ್ಡ ಸೈಟ್ಗಳಿತ್ತು. 100x200, 100x200 ಎಲ್ಲ. ಬೆಂಗಳೂರಲ್ಲೂ ತುಂಬ ಇತ್ತು ನನ್ನ ಹತ್ರ ಪ್ರಾಪರ್ಟೀಸ್. ದೇವನಹಳ್ಳಿ ಇದರಲ್ಲಿ 8 ಎಕರೆ ಇತ್ತು ನನ್ನ ಹತ್ರ. ಆಯಿತಾ? ಆದರೆ ಕಾಲಕ್ರಮೇಣ ಚಿತ್ರಗಳು ಮಾಡ್ತಾ ಮಾಡ್ತಾ ಫೈನಾನ್ಸ್ ಜಾಸ್ತಿ ಹೋಗದೆ ನಮ್ಮದೇ ದುಡ್ಡು ಹಾಕಬೇಕು ಅಂತೇಳಿ ಅದನ್ನು ಬ್ಯಾಂಕಲ್ಲಿ ಇಡೋದು, ತಗೊಳ್ಳೋದು, ಹೀಗಾಗಿ ಎಲ್ಲನೂ ಹೋಯ್ತು. ಬಟ್ ನಾನೇನದಕ್ಕೆ ದುಃಖ ಪಡೋದೇ ಇಲ್ಲ. ಇನ್ನೂ ದೇವರು ಶಕ್ತಿ ಕೊಟ್ಟಿದ್ದಾನೆ, ಇನ್ನೂ ಪಿಕ್ಚರ್ ಮಾಡ್ತೀವಿ, ಅದ್ರಲ್ಲಿ ಗಳಿಸ್ತೀವಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದೀವಿ ನಾವು. ಅದರಿಂದ ನಾನೇನು ಬರ್ತಾ ಏನು ತಂದಿರಲಿಲ್ಲ, ಹೋಗ್ತಾನೂ ಏನೂ ತಗೊಂಡಿಲ್ಲ. ಬಟ್ ಆದರೂ ನನಗೇನೊಂದು ಸಂತೋಷ ಇದೆ ಅಂದರೆ, ಇವತ್ತು ನಾನು ಎಲ್ಲರೂ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತಿದ್ರೆ ಆ ಪೆಟ್ರೋಲ್ ಹಾಕೋರು ಬಂದು, ಸರ್ ನಿಮ್ಮ ಬಂಧನ, ಸರ್ ನಿಮ್ಮ ಮುತ್ತಿನಾರ ಎಷ್ಟು ಸರಿ ನೋಡಿದ್ದೀನಿ ಸರ್ ಅಂತಾರೆ. ಎಲ್ಲೋ ಥಿಯೇಟ್ರ್ಗಳಿಗೆ ಹೋದಾಗ ಆಡಿಯನ್ಸ್ ಬಂದು ಮಾತಾಡಿಸ್ತಾರೆ, ಸರ್ ನಿಮ್ಮ ಬಂಧನ, ನಾಗರೋಳೆ ಅಂತ. ಈ ಥರ ಹಲವಾರು ಜನ ಆ ಮಾತಾಡಿ ಒಂದು ಪ್ರಶಂಸೆ ಮಾಡ್ತಾರಲ್ಲ, ಅದೇ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್. ಅದಕ್ಕಿಂತ ಆಸ್ತಿ ಯಾವುದು ಬೇಡ ಅನಿಸುತ್ತೆ ನನಗೆ. ಏನೀಗ ನಾವು ಬಾಡಿಗೆ ಮನೇಲಿ ಇದ್ದೀವಿ, ಅದೇ ನಮ್ಮ ಸ್ವಂತ ಮನೆಯಲ್ಲಿ ತಿಳ್ಕೊಂಡ್ರಾಯ್ತು ಅನ್ನೋ ಥರದಲ್ಲಿ ಕಾನ್ಸೆಪ್ಟಲ್ಲಿ ನನ್ನ ಎಲ್ಲ ಪೂರ ಎಲ್ಲ ಆಸ್ತಿಗಳನ್ನು ಮಾರಿ ಸಿನಿಮಾಗೆ ಹಾಕಿದ್ದೀನಿ. ನೋಡಿ ಎಂಥ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾವ್ರೆ ಅಂದರೆ, ಇಟ್ಸ್ ನಾಟ್ ಯಂಗ್, 74 ರನ್ನಿಂಗು. ಇವತ್ತು ಸ್ಟಾರ್ಟಪ್ನ ಶುರು ಮಾಡ್ತಾರೆ ಯಂಗ್ಸ್ಟರ್ಸು. 1 ಲಾಸು 2 ಲಾಸು ಡಿಪ್ರೆಷನ್ ಹೊಂಟೋಗ್ತೀರ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀರಾ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀರ. ನೋಡಿ, ಅದು ಯಾಕೆ ವಿಕಾಸ ದರ್ಪಣ ಅಂದರೆ, ಇಂಥ ಒಬ್ಬ ಎಕ್ಸ್ಪೀರಿಯನ್ಸ್ ವ್ಯಕ್ತಿಯ ಇನ್ಸ್ಪಿರೇಷನ್ ತೊಗೊಂಡು ನಾವು ಮೋಟಿವೇಟ್ ಆಗಬೇಕು. ಸರ್, ನೀವೇನೋ ಓಕೆ, ಅಲ್ಲಿ ಅವತ್ತಿನ ದಿನ ಸನ್ಮಾನ ಮಾಡುವಾಗ ಮೇಡಮನ್ನು ಅಬ್ಸರ್ವ್ ಮಾಡಿದೆ, ತಮ್ಮ ಶ್ರೀಮತಿ ಮೇಡಮ್ನ. ಅವರು ತುಂಬ ನೋವು ದುಃಖದಲ್ಲಿದ್ದರು. ಯಾಕೆ ಅಂದರೆ, ಯಾರೋ ಒಬ್ಬರಲ್ಲಿ ಹೇಳಿದ್ರು ಇಂಥ ಸೈಟ್ ಇತ್ತು, ಇಂಥ ಮಾರ್ಕೊಂಬಿಟ್ರು, ಹಿಂಗೆ ಮಾರ್ಕೊಂಡ್ರು ಅಂತ. ಆ ಪೇಯ್ನ್ ಅವರಲ್ಲಿತ್ತು. ಬಟ್ ನಿಮ್ಮ ಒಂದು ಪ್ಯಾಷನ್ಗೆ ಫ್ಯಾಮಿಲಿ ಸಫರ್ ಮಾಡಿಲ್ವಾ? ಮಾಡಿದ್ದಾರೆ, ಬಟ್ ಅವ್ರಿಗೇನು ತೊಂದರೆ ಮಾಡಿಲ್ಲ. ನಾನು ಏನು ಬಾಡಿಗೆ ಮನೇಲಿದ್ದಾರೆ ಸ್ವಂತ ಮನೆ ಬದಲು, ಯಾವುದೇ ಥರದ ಅವ್ರಿಗೆ ಲೈಫ್ ಲೀಡ್ ಮಾಡೋದಕ್ಕೆ ಯಾವುದರಲ್ಲೂ ನಾನು ಕಮ್ಮಿ ಮಾಡಿಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಏನು ಮಾಡೋದು, ನಮ್ಮ ಒಂದು ಮನೇನ ನಾವು ಬ್ಯಾಂಕ್ ಅಟ್ಯಾಚ್ಮೆಂಟ್ ಆಯಿತು, ಹರಾಜು ಹಾಕಿದ್ರು, ಅದನ್ನು ಜಪ್ತಿ ಮಾಡಿದ್ರು, ಏನು ಮಾಡೋಕ್ಕಾಗಲಿಲ್ಲ. ಅದು ಎಂತೆಂಥವ್ರಿಗೂ ಆಗಿದೆ. ಅಂಥದ್ರಲ್ಲಿ ಅದನ್ನು ನಾನು ಸ್ಪೋರ್ಟಿವ್ ಆಗಿ ತಗೊಂಡು ಫ್ಯಾಮಿಲಿಯವ್ರಿಗೂ ಹೇಳೋದು, ಏನು ಪರವಾಗಿಲ್ಲ ಬಿಡಿ, ಈ ಮನೆಯಲ್ಲಿ ಇನ್ನೊಂದು ಮನೆ ಮಾಡೋಣ ಮುಂದಕ್ಕೆ ಅಂತ ಒಂದು ಹೋಪ್ನ ಕಳ್ಕೊಬಾರ್ದು. ಹೋಪ್ ಕಳ್ಕೊಂಬಿಟ್ರೆ ಝೀರೋ ಆಗ್ಬಿಡ್ತೀವಿ. ಆ ಹೋಪ್ ಇದ್ರೇ ನಾವು ಮುಂದೆ ಕೆಲಸ ಮಾಡೋಕ್ಕೆ ಆಗೋದು. ಹಾಗೆ ಕೆಲಸ ಮಾಡ್ತಾನೆ ಇದ್ದೀನಿ ಇವತ್ತವರೆಗೆ. ಏನು ಒಂದು ಸಿನಿಮಾ ದೇವ್ರು ಕಂಡುಬಿಟ್ರೆ ಇಂಥ 100 ಕೋಟಿ ಬಂದ್ಬಿಡುತ್ತೆ. ಇವತ್ತು ಬರುತ್ತೆ, ಕಾಯೋದು. ಕೆಲಸ ಸಿನ್ಸಿಯರ್ ಆಗಿ ಪ್ರಯತ್ನ ಪಡಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡ್ತಾಯಿದ್ರೆ ನನಗನ್ಸುತ್ತೆ ಎಲ್ಲೂ ಹೋಗಲ್ಲ, ಬರುತ್ತೆ ಅಂತ. ಹಿಂದೆ ನಮ್ಮ ದೇಶದ ರಾಜರುಗಳು ನಿಮ್ಮಂಥ ಕಲಾವಿದರಿಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡೋರು. ಇವತ್ತು ನೀವು ಕನ್ನಡಕ್ಕೆ ಅಂತ ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಕರ್ನಾಟಕಕ್ಕೆ ನೀವು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ. ಆ್ಯಕ್ಚುಲಿ ಇವತ್ತೆಲ್ಲ ನಿಮ್ಮ ಫಾಲೋಯರ್ಸ್, ಇವತ್ತು ಯಾರೇ ಫಿಲಮ್ ಬರ್ತಾರೆ ಎಲ್ಲ ನಿಮ್ಮ ಫಾಲೋಯರ್ಸೇ. ಕರ್ನಾಟಕ ಸರ್ಕಾರ ನಿಮ್ಗೆ ಏನು ಮಾಡಿಲ್ವಾ, ಸಪೋರ್ಟ್ ಮಾಡಲ್ಲ? ಇಂಥ ಕಷ್ಟದಲ್ಲಿದ್ದಾಗ ಅವ್ರು ನಿಮ್ಮ ಕೈ ಹಿಡ್ದಿಲ್ವಾ? ಏನಿಲ್ಲ, ಸರ್ಕಾರದವ್ರು ನನಗೆ ಕೊಡೋ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲರಿಗೂ ಕೊಟ್ಟಿದ್ದಾರೆ, ಪುಟ್ಟಣ್ಣ ಪ್ರಶಸ್ತಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಪಿಕ್ಚರ್ಗಳಿಗೇನೋ ಸ್ಪೆಷಲಾಗಿ ಕೊಟ್ಟಿಲ್ಲ. ನನ್ನ ಪಿಕ್ಚರ್ ವ್ಯಾಲ್ಯೂ ಏನಿತ್ತು, ಅದಕ್ಕೆ ಕೆಪಾಸಿಟಿ ಇತ್ತು ಅವಾರ್ಡ್ ತಗೊಳ್ಳೋ ಅಂಥವು, ಅದಕ್ಕೆ ಅವಾರ್ಡ್ಗಳೆಲ್ಲ ಕೊಟ್ಟಿದ್ದಾರೆ. ಪರ್ಸ್ನಲ್ ಆಗಿ ಯಾವುದು ಸರ್ಕಾರ ಮಾಡಿಲ್ಲ. ನಾನು ಅದನ್ನೇ ಮೈಸೂರು ರಾಜರದ್ದು ಕಥೆಗಳೆಲ್ಲ ಓದ್ತಾ ಇದ್ದೆ, ಹೇಗೆ ಅವರು ರಾಜಾಶ್ರಯ ಕೊಡ್ತಿದ್ರು ಅನ್ನೋದಕ್ಕೆ. ರಾಜ ರವಿವರ್ಮನ್ಗೆ ಹುಷಾರಿರಲ್ಲ,
ಕೇರಳದಲ್ಲಿ. ಇದು ಮೈಸೂರು ಮಹಾರಾಜರಿಗೆ ಗೊತ್ತಾಗುತ್ತೆ. ಅವರು ಅಲ್ಲಿ ಅವ್ರಿಗೇನು ಪಾಪ ಸಹಾಯ ಸಿಕ್ಕಿರಲ್ಲ. ಮೈಸೂರು ಮಹಾರಾಜರು ಕರ್ಕೊಂಡ್ಬಂದು ಪ್ಯಾಲೇಸಲ್ಲಿ ಇಟ್ಕೊಂಡು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಆಗಲಿ, ಅವ್ರಿಗೆ ಜೀವನಕ್ಕೆ ಏನೂ ತೊಂದರೆ ಇಲ್ಲದೇನೆ ಒಂದು 100 ಪೇಂಟಿಂಗ್ ಮಾಡಿಸ್ತಾರೆ. ಆ ಪೇಂಟಿಂಗ್ಸ್ ಇವತ್ತು ಅಲ್ಲಿದೆ. ಸೊ ಹಾಗೆ ಸರ್ಕಾರ ಕೆಲವು ಗುರ್ಸಿ ಕೊಡಬೇಕು, ಬಟ್ ಸರ್ಕಾರದಲ್ಲಿ ಬರೀ ಎಲ್ಲಿ ತಿನ್ನೋದೇ ಇರುತ್ತೆ, ಅವ್ರಿಗೆ ತಿನ್ನೋದಕ್ಕೆ ಸಾಕಾಗಲ್ಲ, ಇನ್ನು ಎಲ್ಲಿ ಮಾಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಉದಾಹರಣೆಗೆ ಹೇಳ್ತೀನಿ ಕೇಳಿ, ಇದು ಕಾಂಟ್ರವರ್ಷಿಯಲ್ ಅಂತ ಹೇಳ್ತಿಲ್ಲ. ಇವತ್ತು ಹಲವಾರು ನಟರಿಗೆ 120 ಕೋಟಿ 150 ಕೋಟಿದು ಶಾಂತಿವನ ಥರ ಎಲ್ಲ ಮಾಡಿದ್ದಾರೆ. ಅದೇ ಪುಟ್ಟಣ್ಣ ಕಣಗಾಲ್ ಅವರ ಮನೆ 20 ಲಕ್ಷ ಬೇಕಾಗಿತ್ತು ರಿನೋವೇಟ್ ಮಾಡೋಕ್ಕೆ. ನಮ್ಮ ಮಿನಿಸ್ಟ್ರುಗಳಿಗೆಲ್ಲ ನಾನು ಹೇಳಿ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ವಿ. 20 ಲಕ್ಷನೂ ಸ್ಯಾಂಕ್ಷನ್ ಮಾಡಲಿಲ್ಲ. ಬಟ್ ಒಬ್ಬ ಡೈರೆಕ್ಟ್ರೇ ಮುಖ್ಯ. ಇವು ಯಾವ ಸ್ಟಾರ್ ಆಗಬೇಕಾದ್ರೂ ಡೈರೆಕ್ಟ್ ಇಲ್ದೇ ಯಾವನು ಸ್ಟಾರ್ ಆಗೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ಡೈರೆಕ್ಟ್ರು 3 ವರ್ಷನೋ 4 ವರ್ಷ ಆ ಪಾತ್ರನ ಯೋಚನೆ ಮಾಡಿರ್ತಾರೆ. ಒಂದು ನಾಗರಾವ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಬಂಗಾರದ ಮನುಷ್ಯನ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಜಲೀಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಕನ್ವರ್ಲಾಲ್ ಕ್ಯಾರೆಕ್ಟರ್ ಆಗಿರ್ಬೋದು. ಈ ಕ್ಯಾರೆಕ್ಟರ್ಗಳನ್ನ ನಾವು 4 ವರ್ಷ 5 ವರ್ಷ ತಲೆಯಲ್ಲಿ ಹಾಕ್ಕೊಂಡು ಅದನ್ನು ರುಬ್ಬಿ 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 ಒಂದು ಲೆವೆಲಿಗೆ ತಂದಿರ್ತೀವಿ. ಬಟ್ ನಾವು ಕಾಣಲ್ಲ, ಅವ್ರು ಕಾಣ್ತಾರೆ ಸ್ಕ್ರೀನ್ ಮೇಲೆ. ಆದ್ದರಿಂದ ಡೈರೆಕ್ಟ್ರಿಗೆ, ಬಟ್ ಪಾಶ್ಚಾತ್ಯ ದೇಶಗಳೆಲ್ಲ ಡೈರೆಕ್ಟ್ರೇ ಹೀರೋ. ಇವತ್ತು ಡೈರೆಕ್ಟರ್ನ ಆಥರ್ ಅಂತ ಹೇಳಿ ಕರೀತಾರೆ. ಡೈರೆಕ್ಟ್ರೇ ಭಾಳ ಮುಖ್ಯ. ಅದೇನೋ ನಮ್ಮಲ್ಲಿ ಫಸ್ಟ್ ಹೀರೋ, ಆಮೇಲೆ ಡೈರೆಕ್ಟ್ರು.